ಹಿಮ್ಮೇಳ ಸಂಗೀತ ಮೂಡಿ ಬರ್ತಾ ಇದೆ. ಇದರ ಒಂದು ಸಾಥ್ ಅಥವಾ ಒಂದು ಸಪೋರ್ಟ್ ಇಲ್ಲದೆ ಇದ್ರೆ ಬಹುಶಃ ಈ ಕಾರ್ಯಕ್ರಮದ ರಂಗು ಇಷ್ಟು ಮಟ್ಟಿಗೆ ಬರ್ತಾ ಇರಲಿಲ್ಲ. ಹಾಗಾಗಿ ಅವರಿಗೂ ಎಲ್ಲರಿಗೂ ಕೂಡ ವಿಶೇಷವಾದ ಧನ್ಯವಾದಗಳು. ಸ್ಪೆಷಲ್ ಮೆನ್ಷನ್ to the music team who have been doing a fantastic, phenomenal job with Mahima's fantastic presentation. So this together has been a wonderful jugalbandi so far. ಈಗ ಮುಂದಿನ ಪ್ರಸ್ತುತಿ ದೇವರ ನಾಮ. ಅಹಂ ಸರ್ವಸ್ಯ ಪ್ರಭವಃ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. I am the origin of all creation. Everything proceeds from me. The wise who know this perfectly worship me with great faith and devotion. ಒಂದು ರೀತಿಯಲ್ಲಿ ಗಮನಿಸಿದ್ರೆ ಭಗವಂತನ ಅಂಶವನ್ನೇ ಇಟ್ಟುಕೊಂಡು ಜನಿಸುವ ನಾವು ನಮ್ಮ ಬದುಕಿನ ವಿವಿಧ ಅವಸ್ಥೆಗಳಲ್ಲಿ ಲೌಕಿಕ ಆಡಂಬರಗಳಿಗೆ ಬಲಿಯಾಗಿ ಸಂಪೂರ್ಣವಾಗಿ ಅವನ ಇರುವಿಕೆಯನ್ನೇ ಮರೆತು ಬಿಟ್ಟಿರ್ತೇವೆ. ಮಗು ಹುಟ್ಟಿದಾಗಿನಿಂದ ಬಾಲ್ಯಾವಸ್ಥೆಯಲ್ಲಿ ಆಟದ ಜ್ಞಾನ, ಈಗ ಭಗವಂತನ ವಿಚಾರವೇಕೆ ಎಂದು ತಳ್ಳುತ್ತೇವೆ. ಪ್ರೌಢಾವಸ್ಥೆಯಲ್ಲೂ ಹರೆಯದ ಹೊಸ್ತಿಲು ಸುಖಲೋಲುಪತೆಯ ಗುಂಗು ಎಂದು ಭಗವಂತನನ್ನ ಮರೆಯುತ್ತೇವೆ. ಇನ್ನು ಗೃಹಸ್ಥ ಜೀವನದ ಅವಸ್ಥೆಯಲ್ಲಿ ಸಂಸಾರೇ ಸಾಗರೇ ಘೋರೆ ಎಂಬಂತೆ ಜವಾಬ್ದಾರಿಗಳನ್ನು ನಿಭಾಯಿಸುವ ಬರದಲ್ಲಿ ಸಮಯವಿಲ್ಲ ಎಂದು ಭಗವಂತನನ್ನ ಪಕ್ಕಕ್ಕಿಡ್ತೇವೆ. ಇನ್ನೇನು ವೃದ್ಧಾಪ್ಯ ಸಮೀಪಿಸ್ತು ಅನ್ನುವಾಗ ಕೃಷಕಾಯರಾಗಿ ಶಕ್ತಿರಹಿತವಾಗಿ ನಮ್ಮ ದೃಷ್ಟಿ ಮಂಜಾಗಿರುತ್ತದೆ. ದೇಹ ಬಾಧೆಯ ಕಾರಣವನ್ನ ನೀಡಿ ಪುನಃ ನಾವು ಭಗವಂತನನ್ನ ದೂರ ತಳ್ತೇವೆ. ಇನ್ನೇನು ಈಗೋ ಸತ್ತೇ ಬಿಟ್ಟೆವು ಅನ್ನುವಾಗಲೂ ಮಕ್ಕಳು ಮೊಮ್ಮಕ್ಕಳ ಮೋಹಪಾಶದಿಂದ ನಮ್ಮ ಆಸ್ತಿಯನ್ನ ಹಸ್ತರಿಸಲು ಹೆಣಗಾಡ್ತಿರ್ತೇವೆ. ಹೀಗೆ ಬದುಕಿನ ವಿವಿಧ ಅವಸ್ಥೆಗಳಲ್ಲಿ ಯಕ್ಕಶ್ಚಿತ್ತವನನ್ನ ಸ್ಮರಿಸಿ ನೆನೆಯಲು ಸಹ ಮರೆತಿರ್ತೇವೆ. ಇನ್ನು ಅವನೆಂಥ ಮಹಿಮನು, ಯಾಕೆ ಪ್ರಾತಸ್ಮರಣೀಯನು ಅಂತ ಕೇಳ್ತೀರಾ? ಇದನ್ನ ತಿಳಿಸಲು ಹಲವಾರು ಪ್ರಸಂಗಗಳಿವೆ. ಇಂದು ನೃತ್ಯದಲ್ಲಿ ಎರಡನ್ನ ತೋರಿಸಲಾಗಿದೆ. ಒಂದು, ನೀನೇ ಶರಣಾಗತಿ ಎಂದು ನಂಬಿ ಮೊರೆಯಿಟ್ಟ ಗಜೇಂದ್ರನನ್ನ ರಕ್ಷಿಸಿ ಮೋಕ್ಷ ನೀಡಿದ ಗಜೇಂದ್ರ ಮೋಕ್ಷದ ಕಥೆಯಾದರೆ, ಮತ್ತೊಂದು ದುಷ್ಟರ ಮಧ್ಯೆ ಕೈಗೊಂಬೆಯಾಗಿದ್ದ ದ್ರೌಪದಿಯ ಮಾನ ಕಾಪಾಡಿದ ದ್ರೌಪದಿ ವಸ್ತ್ರಾಪಹರಣದ ಪ್ರಸಂಗ. ಪರಗತಿಯ ನಿರ್ಧರಿಸುವ ಈ ಮಾನವ ಜನ್ಮದಲ್ಲಿ ನಿರಂತರವಾಗಿ ದಿನನಿತ್ಯದ ಕರ್ಮಗಳನ್ನ ಶ್ರದ್ಧೆಯಿಂದ ನಿರ್ವಹಿಸುತ್ತಾ ಅನ್ಯಥಾ ಚಿಂತಿಸದೆ ಕಾರ್ಯ ಮಧ್ಯೆ ಹರಿಯ ಸ್ಮರಣೆ ಮಾಡುತ್ತಾ ಮೋಕ್ಷವನ್ನು ಪಡೆಯಿರಿ ಎಂಬುದಾಗಿ ಪುರಂದರದಾಸರು ತಿಳಿಸಿಕೊಟ್ಟಿದ್ದಾರೆ. During the 4 stages of life, childhood, adolescence, family life and old age, we find numerous reasons why we should not be remembering or worshipping the Lord. And we would never know when does death knock at us, by when our only life dedicated to obtain salvation would just slip by our hands. With the verses Ananyas Chintayanto Ma Yejana Paryupasate, the Lord says, those who always worship me with exclusive devotion, meditating on my transcendental form, to them I carry what they lack and I preserve what they have. The presentation greatly emphasizes on the fact that the best time to worship the Lord is today, the exact right moment in front of us through our day-to-day activities. We lose an entire lifetime anticipating for the right time and we lose our human life. The dance also includes 2 instances, one being Gajendra Moksha, where the ultimate surrenderance of the elephant in distress helped it attain salvation, and the other being Draupadi Vastrapaharana, which is an instance where the helpless Draupadi was saved by Krishna when her respect was at stake. Let's witness this magnificent presentation by Mahima and be a part of this divine offering to the Lord. ರಾಗ ರಾಗಮಾಲಿಕೆ, ತಾಳ ಆದಿತಾಳ, ಸಂಯೋಜಕರು ಶ್ರೀ ಪುರಂದರದಾಸರು, ನೃತ್ಯ ಸಂಯೋಜನೆ ಗುರು ಶ್ರೀಮತಿ ವಿದುಷಿ ವಂದ್ಯಾ ಶ್ರೀನಾಥ್ರವರು.